ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಫೇಸ್ಬುಕ್ ಪೇಜ್ ಅನ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು, ಯಾವ ರೀತಿಯಾಗಿ ಮಾನಿಟೈಸ್ ಮಾಡೋದು, ಮತ್ತೆ ಎಷ್ಟು ಇನ್ಕಮ್ ಬರುತ್ತೆ ಫೇಸ್ಬುಕ್ ಪೇಜ್ ಇಂದ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನನ್ನ ಒಂದು ಫೇಸ್ಬುಕ್ ಪೇಜ್ ಆದ್ರೆ ರೀಸೆಂಟ್ಲಿ ಮಾನಿಟೈಸ್ ಆಯ್ತು. ಬಟ್ ಆದ್ರೆ ನನ್ನ ಒಂದು ಹಳೆ ಪೇಜ್ ಇತ್ತು. ಸೊ ಒಂದು ಪೇಜ್ ಅಲ್ಲಿ ಒಂದು ಡೀಸೆಂಟ್ ಆದಂತಹ ಇನ್ಕಮ್ ಬರ್ತಿತ್ತು. ಫೇಸ್ಬುಕ್ ಪೇಜ್ ಅನ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಮತ್ತೆ ಯಾವ ರೀತಿಯಾಗಿ ಹಣ ಅರ್ನ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನಾದ್ರೂ ವಿಡಿಯೋ ಕಾಂಟೆಂಟ್ ಮಾಡಿ ಹಣ ಅರ್ನ್ ಮಾಡಬೇಕು ಅಂತ ಇದ್ರೆ ಅಂತ ಹೇಳಿದ್ರೆ ಯೂಟ್ಯೂಬ್ ಅದೇ ರೀತಿಯಾಗಿ ಫೇಸ್ಬುಕ್ ಆದ್ರೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀನಿ ನಾನು. ಸೊ ಯೂಟ್ಯೂಬ್ ಗೆ ಸಂಬಂಧಪಟ್ಟಂತಹ ವಿಡಿಯೋ ಆದ್ರೆ ನಾನು ಆಲ್ರೆಡಿ ಮಾಡಿದ್ದೀನಿ ನಮ್ಮ ಒಂದು ಚಾನಲ್ ನಲ್ಲಿ. ಸೊ ಯಾವ ರೀತಿಯಾಗಿ ಯೂಟ್ಯೂಬ್ ವಿಡಿಯೋ ಮಾಡಿ ಅಂದ್ರೆ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿ ವಿಡಿಯೋಸ್ ಅನ್ನ ಪಬ್ಲಿಷ್ ಮಾಡೋದು ಅನ್ನೋದ್ರ ಬಗ್ಗೆ ಆಲ್ರೆಡಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಮತ್ತೆ ಎಂಡ್ ಕಾರ್ಡ್ ಅಲ್ಲಿ ಸಹ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಮತ್ತೆ ನೋಡಬಹುದು. ಸೊ ನೀವೇನಾದ್ರೂ ಒಂದು ಡೀಸೆಂಟ್ ಆದಂತಹ ಇನ್ಕಮ್ ಅನ್ನ ಮಾಡಬೇಕು ಅಂತ ನೋಡ್ತೀರಾ ಅಂತ ಹೇಳಿದ್ರೆ ಖಂಡಿತ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ತೀರಾ ಅಂತ ತನಕ ನೋಡಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ನೀವೇ ಒಂದು ವಿಡಿಯೋನ ಲೈಕ್ ಮಾಡ್ತೀರಾ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಇದೇ ತರದ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಫಾಲೋ ಮಾಡಬಹುದು. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೇ ಗೈಸ್, ಈಗ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನೀವು ಫೇಸ್ಬುಕ್ ಪೇಜ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಫೇಸ್ಬುಕ್ ಆಪ್ ಆದ್ರೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಆಗಿರಬೇಕಾಗುತ್ತೆ. ಸೊ ಇನ್ ಕೇಸ್ ನೀವು ಫೇಸ್ಬುಕ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಮ್ಮ ಒಂದು ವೆಬ್ಸೈಟ್ ಇಂದ ಸೆಕ್ಯೂರ್ ಆಗಿ ನೀವು ಅದೇ ಡೌನ್ಲೋಡ್ ಮಾಡ್ಕೊಳ್ಬಹುದು. cyberkandiga.in ಅನ್ನುವಂತಹ ವೆಬ್ಸೈಟ್ ಗೆ ಹೋಗಿ ಅಂದ್ರೆ ಫೇಸ್ಬುಕ್ ಆಪ್ ಅನ್ನ ಸೆಕ್ಯೂರ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ನಮ್ಮ ಒಂದು ಓನ್ ವೆಬ್ಸೈಟ್ ಆದ್ರೆ ಆಗಿರುತ್ತೆ. ಬಾರಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ. ನನ್ನ ಒಂದು ಮೊಬೈಲ್ ನಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ನಾನು ಫೇಸ್ಬುಕ್ ಆಪ್ ಅನ್ನ. ಸೊ ಈಗ ಓಪನ್ ಮಾಡ್ತಿದ್ದೀನಿ. ಸೊ ಒಂದು ಬಾರಿ ಆಪ್ ಅನ್ನ ಡೌನ್ಲೋಡ್ ಮಾಡಿ ಓಪನ್ ಮಾಡಿ ನಂತರ ಈ ಒಂದು ಜಾಗದಲ್ಲಿ ಈ ರೀತಿಯಾಗಿ ಡ್ಯಾಶ್ ಬೋರ್ಡ್ ಆದ್ರೆ ಶೋ ಆಗುತ್ತೆ. ಸೊ ಈಗ ನೀವು ಮೇನ್ ಪೇಜ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ 3 ಡಾಟೆಡ್ ಲೈನ್ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಪೇಜಸ್ ಅಂತ ಹೇಳಿರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ನಂತರ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಪೇಜ್ಗೆ ಏನ್ ನೇಮ್ ಅನ್ನ ಕೊಡಬೇಕು ಅಂತ ಅನ್ಕೊಳ್ತಿರೋ ಆ ಒಂದು ನೇಮ್ ಅನ್ನ ಇಲ್ಲಾದ್ರೆ ಟೈಪ್ ಮಾಡಿ. ಸೊ ಈಗ ಎಕ್ಸಾಂಪಲ್ಗೆ ಕಾರ್ತಿಕ್ ಟೆಕ್ ಅಂತ ಹೇಳಿ ನಾನು ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಮಾಡ್ತೀನಿ. ಸೊ ಒಂದು ನೇಮ್ ಅವೈಲೇಬಲ್ ಇದೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನೇಮ್ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ನೇಮ್ ಸೆಟ್ ಮಾಡ್ಕೊಳ್ಳಿ ಕೇಳುತ್ತೆ. ಸೊ ಜಸ್ಟ್ ಮಾಡಿಫೈ ಮಾಡಿ ಸೆಟ್ ಮಾಡ್ಕೊಳ್ಳಿ. ಈ ಒಂದು ಜಾಗದಲ್ಲಿ ಈ ಒಂದು ಕಾರ್ತಿಕ್ ಟೆಕ್ ಅಂತ ಇದೆಯಲ್ವಾ, ಇದರಲ್ಲಿ ಏನ್ ಪೋಸ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಕೇಳ್ತಿದೆ. ಸೊ ಅದೇ ಟೆಕ್ ರಿಲೇಟೆಡ್ ವಿಡಿಯೋಸ್ ಅನ್ನ ಪೋಸ್ಟ್ ಮಾಡ್ತೀನಿ ಅಂತ ಹೇಳಿ, ಅದೇ ರೀತಿಯಾಗಿ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ ಅನ್ನ ಪಬ್ಲಿಷ್ ಮಾಡ್ತೀನಿ ಅಂತ ಹೇಳಿ, ಇಲ್ಲಾಂದ್ರೆ ಟ್ಯಾಗ್ಸ್ ಅನ್ನ ಆಡ್ ಮಾಡ್ತಿದ್ದೀನಿ. ಸೊ ಇದನ್ನ ಆಡ್ ಮಾಡೋದ್ರಿಂದ ನಿಮ್ಮ ಒಂದು ಪೇಜ್ ಆದ್ರೆ ಬೂಸ್ಟ್ ಆಗುತ್ತೆ ಗಾಯ್ಸ್. ಸೊ ಈ ರೀತಿಯಾಗಿ ಟ್ಯಾಗ್ಸ್ ಅನ್ನ ಆಡ್ ಮಾಡಿ ಕ್ರಿಯೇಟ್ ಮಾಡಿ. ಸೊ ಒನ್ಸ್ ಕ್ರಿಯೇಟ್ ಆದ್ಮೇಲೆ ಈ ಒಂದು ಜಾಗದಲ್ಲಿ ಕ್ರಿಯೇಟ್ ಕಂಟೆಂಟ್ ಅಂಡ್ ಈ ಒಂದು ಜಾಗದಲ್ಲಿ ನೀವು ಅದರ ಸೆಕೆಂಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ವಿಡಿಯೋಸ್ ಅನ್ನ ಪಬ್ಲಿಷ್ ಮಾಡಿ ಮಾನಿಟೈಸ್ ಮಾಡಿ ಹಣ ಅರ್ನ್ ಮಾಡ್ಬೇಕಲ್ವಾ. ಸೊ ಅದಕ್ಕಾಗಿ ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮಾಡಿ. ಸೊ ಒನ್ಸ್ ಕಂಟಿನ್ಯೂ ಮಾಡಿದಾದ್ಮೇಲೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ, ನೆಕ್ಸ್ಟ್ ಮಾಡ್ಕೊಂಡು ಹೋಗಿ. ಸೊ ಒನ್ಸ್ ನೆಕ್ಸ್ಟ್ ಮಾಡಿದಾದ್ಮೇಲೆ ಈ ರೀತಿಯಾಗಿ ಪೇಜ್ ಆದ್ರೆ ಓಪನ್ ಆಗುತ್ತೆ ಗಾಯ್ಸ್. ಸೊ ಈಗ ಕಂಪ್ಲೀಟ್ಲಿ ಪೇಜ್ ಆದ್ರೆ ಕ್ರಿಯೇಟ್ ಆಯ್ತು. ಸೊ ಈ ಒಂದು ಲೋಗೋ ಮೇಲೆ ಕ್ಲಿಕ್ ಮಾಡ್ತೀನಿ, ನೀವು ಆದ್ರೆ ಗಮನಿಸಬಹುದು ಕಾರ್ತಿಕ್ ಟೆಕ್ ಅಂತ ಹೇಳಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಸಹ ಇರುವಂತದ್ದು. ಸೊ ಪೇಜ್ ಆದ್ರೆ ಕ್ರಿಯೇಟ್ ಆಗಿದೆ. ಇಲ್ಲಾದ್ರೆ ನಾವು ಏನ್ ಪಬ್ಲಿಷ್ ಮಾಡ್ತೀವೋ ಸೊ ಅದಾದ್ರೆ ಈ ಒಂದು ಜಾಗದಲ್ಲಿ ಶೋ ಆಗುತ್ತೆ. ಅದನ್ನ ಮಾಡೋದಕ್ಕಿಂತ ಮೊದಲು ನೀವು ಒಂದು ಜಾಗದಲ್ಲಿ ಬ್ಯಾನರ್ ಫೋಟೋ ಆದ್ರೆ ನೀವು ಸೆಟ್ ಮಾಡ್ಕೊಳ್ಳಿ. ಅಂದ್ರೆ ಕವರ್ ಫೋಟೋ ಅಂತ ಇದೆಯಲ್ವಾ, ಸೊ ಬ್ಯಾಕ್ ಗ್ರೌಂಡ್ ಫೋಟೋ ಆದ್ರೆ ಸೆಟ್ ಮಾಡ್ಕೊಳ್ಳಿ. ಅಂಡ್ ಅದೇ ರೀತಿಯಾಗಿ ಲೋಗೋ ಅನ್ನ ಸೆಟ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಒನ್ಸ್ ಲೋಗೋನ ಸೆಟ್ ಮಾಡಿ ನಂತರ ಈ ಒಂದು ಜಾಗದಲ್ಲಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಈ ಒಂದು ಜಾಗದಲ್ಲಿ ಕಂಟೆಂಟ್ ಮಾನಿಟೈಸೇಷನ್ ಬೇಕು ಅಂತ ಹೇಳಿದ್ರೆ ಸೊ ಕೆಳಗಡೆ ಸ್ಕ್ರೋಲ್ ಮಾಡಿ. ಈ ಒಂದು ಜಾಗದಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಅಂತ ಹೇಳಿದ್ರೆ ಕಂಟೆಂಟ್ ಮಾನಿಟೈಸೇಷನ್ ಅಂತ ಹೇಳಿ ಒಂದು ಆಪ್ಷನ್ ಆದ್ರೆ ಇರುವಂತದ್ದು. ಸೊ ನೀವು ಈ ಒಂದು ಫೇಸ್ಬುಕ್ ಪೇಜ್ ಅಲ್ಲಿ ಫೋಟೋ ಹಾಕಿದ್ರು ಸಹ ದುಡ್ಡು ಬರುತ್ತೆ, ಸ್ಟೋರಿ ಹಾಕಿದ್ರು ಸಹ ದುಡ್ಡು ಬರುತ್ತೆ, ವಿಡಿಯೋಸ್ ಹಾಕಿದ್ರು ಸಹ ದುಡ್ಡು ಬರುತ್ತೆ ಗಾಯ್ಸ್. ಟೆಕ್ಸ್ಟ್ ಏನಾದ್ರು ಹಾಕಿದಿರ ಅಂತ ಹೇಳಿದ್ರು ಸಹ ಅದಕ್ಕೂ ಸಹ ದುಡ್ಡು ಆದ್ರೆ ಆಡ್ ಆಗುತ್ತೆ. ಸೊ ಇದಾದ್ರೆ ಸೂಪರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದಾದ್ರೆ ಕಂಟೆಂಟ್ ಮಾನಿಟೈಸೇಷನ್ ಅಂತ ಇದೆಯಲ್ವಾ, ಸೊ ಇದಾದ್ರೆ ಎಲಿಜಿಬಲ್ ಆದ್ರೆ ಆಗ್ಬೇಕು. ಇದು ಎಲಿಜಿಬಲ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಕಂಟಿನ್ಯೂಸ್ ಆಗಿ ಒಂದು 30 ಡೇಸ್ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿ ಫೇಸ್ಬುಕ್ ಅಲ್ಲಿ. ಸೊ 100% ಆದ್ರೆ ಎಲಿಜಿಬಲ್ ಆಗುತ್ತೆ. ಸೊ ಅದು ಎಲಿಜಿಬಲ್ ಆಗಬೇಕು. ಸೊ ಕಂಟೆಂಟ್ ಮಾನಿಟೈಸೇಷನ್ ಎಲಿಜಿಬಲ್ ಆಗಬೇಕು ಅಂದ್ರೆ ಸೊ ಫಸ್ಟ್ ಆಫ್ ಆಲ್ ಇದನ್ನ ಓಪನ್ ಮಾಡಿ, ಇಲ್ಲಾಂದ್ರೆ ನೋಟಿಫೈ ಮೀ ಅಥವಾ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಹೇಳಿ ಬರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ ಗಾಯ್ಸ್. ಇದನ್ನ ಕ್ಲಿಕ್ ಮಾಡಿದ್ರ ಅಂತ ಹೇಳಿದ್ರೆ ಒಂದ್ ಸಬ್ಮಿಟ್ ಮಾಡಿದ್ರ ಅಂತ ಹೇಳಿದ್ರೆ ಸೊ ನಿಮ್ಮ ಪೇಜ್ ಯಾವಾಗ ಎಲಿಜಿಬಲ್ ಆಗುತ್ತೆ ಅಂದ್ರೆ ನೀವು ವಿಡಿಯೋಸ್ ಅನ್ನ ಹೈ ಕ್ವಾಲಿಟಿ ವಿಡಿಯೋಸ್ ಅನ್ನ ಪಬ್ಲಿಷ್ ಮಾಡ್ತಾ ಹೋಗಿ ಒಂದು 30 ಡೇಸ್ ಆದ್ರೆ ಅಂದ್ರೆ ಜೆನ್ಯೂನ್ ಹೈ ಕ್ವಾಲಿಟಿ ವಿಡಿಯೋಸ್ ಅನ್ನ ಪಬ್ಲಿಷ್ ಮಾಡಿ 100% ನಿಮ್ಮ ಒಂದು ಪೇಜ್ ಆದ್ರೆ ಮಾನಿಟೈಸೇಷನ್ ಆದ್ರೆ ಆಗುತ್ತೆ. ಸೊ ಈಗ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಸಬ್ಮಿಟ್ ಮಾಡಿದಿರಲ್ವಾ, ಸೊ ಅದಾದ್ರೆ ಫೇಸ್ಬುಕ್ ಟೀಮ್ ಆದ್ರೆ ಹೋಗಿರುತ್ತೆ. ಸೊ ನೀವು ಯಾವಾಗ ಒಳ್ಳೆ ಕ್ವಾಲಿಟಿ ವಿಡಿಯೋಸ್ ಅನ್ನ ಜೆನ್ಯೂನ್ ನಿಮ್ಮ ಒಂದು ಓನ್ ವಿಡಿಯೋಸ್ ಅನ್ನ ಅದೇ ರೀತಿಯಾಗಿ ಫೋಟೋಸ್ ಎಲ್ಲ ಸಹ ಶೇರ್ ಮಾಡ್ತಿರ್ತೀರೋ ಆಗ ನಿಮ್ಮ ಪೇಜ್ ಆದ್ರೆ ಮಾನಿಟೈಸೇಷನ್ ಆದ್ರೆ ಆಗುತ್ತೆ. ಸೊ ನನ್ನ ಒಂದು ಪೇಜ್ ಆದ್ರೆ ರೀಸೆಂಟ್ಲಿ ಮಾನಿಟೈಸ್ ಆಗಿದೆ. ಅದಾದ್ರೆ ನಾನು ನಿಮ್ಗೆ ಮತ್ತೆ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಸೊ ಈ ರೀತಿಯಾಗಿ ಆದ್ರೆ ನೀವು ಆದ್ರೆ ಮಾಡ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಮಾಡಿ ಬ್ಯಾಕ್ ಬನ್ನಿ. ಸೊ ಇಷ್ಟನ್ನ ಮಾಡಿ ಇನ್ಮೇಲಿಂದ ನೀವು ಆದ್ರೆ ವಿಡಿಯೋಸ್ ಅನ್ನ ಇದರಲ್ಲಿ ಪಬ್ಲಿಷ್ ಮಾಡ್ತಾ ಹೋಗಿ
ಒಂದು 30 ಡೇಸ್ ಒಳಗಡೆ ನಿಮ್ಮ ಒಂದು ಪೇಜ್ ಆದ್ರೆ ಮಾನಿಟೈಸ್ ಆಗುತ್ತೆ. ಸೊ ಮಾನಿಟೈಸ್ ಆದ್ಮೇಲೆ ನೀವು ಆದ್ರೆ ಹಣ ಅರ್ನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಗಾಯ್ಸ್. ಸೊ ಇದಾದ್ರೆ ಗಮನಿಸಬಹುದು, ನನ್ನ ಒಂದು ಸೆಕೆಂಡರಿ ಅಕೌಂಟ್ ಆದ್ರೆ ಇದಾದ್ರೆ ಆಗಿರುವಂತದ್ದು, ನನ್ನ ಒಂದು ಹಳೆ ಅಕೌಂಟ್ ಆದ್ರೆ ಇಲ್ಲ ಈಗ. ಸೊ ಇದಾದ್ರೆ ರೀಸೆಂಟ್ಲಿ ಮಾನಿಟೈಸೇಷನ್ ಆದಂತಹ ಒಂದು ಪೇಜ್ ಆದ್ರೆ ಆಗಿರುವಂತದ್ದು. ಸೊ ಕಂಟೆಂಟ್ ಮಾನಿಟೈಸೇಷನ್ ಆದ್ರೆ ಆಗಿದೆ. ಸೊ ಅದರಲ್ಲಿ ಪಬ್ಲಿಷ್ ಮಾಡ್ತಿದ್ರೆ ನಮ್ಗಾದ್ರೆ ಇನ್ಕಮ್ ಆದ್ರೆ ಜನರೇಟ್ ಆಗುತ್ತೆ. ನಾದ್ರೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಎಷ್ಟು ಇನ್ಕಮ್ ಬರುತ್ತೆ ಫೇಸ್ಬುಕ್ ಇಂದ ಅಂದ್ರೆ 1000 ವ್ಯೂ ಬಂದಿದೆ ಅಂತ ಹೇಳಿದ್ರೆ ಎಷ್ಟು ಇನ್ಕಮ್ ಬರುತ್ತೆ, ಅದೇ ರೀತಿಯಾಗಿ 10,000 ವ್ಯೂಗೆ ಎಷ್ಟು ದುಡ್ಡು ಬರುತ್ತೆ, ಅದೇ ರೀತಿಯಾಗಿ 1 ಲಕ್ಷ ವ್ಯೂಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳಿ ಕ್ಲಿಯರ್ ಆಗಿ ನಿಮಗೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ತೋರಿಸ್ಕೊಡ್ತೀನಿ. ಸೊ ಒಂದು ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಹೇಳಿ ಕಾಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ನಿಮಗೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಎಷ್ಟೆಷ್ಟು ಇನ್ಕಮ್ ಮಾಡ್ಬೋದು ಅಂತ ಹೇಳಿ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಸೊ ಗೈಸ್, ನಾನು ಅದ್ರ ಕ್ಲಿಯರ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿಯಾಗಿ ಫೇಸ್ಬುಕ್ ಪೇಜ್ ಅನ್ನು ಕ್ರಿಯೇಟ್ ಮಾಡೋದು, ಅದೇ ರೀತಿಯಾಗಿ ಕಂಟೆಂಟ್ ಮಾನಿಟೈಸೇಷನ್ ಅಪ್ಲೈ ಮಾಡೋದು ಸಹ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ 1,000 ವ್ಯೂಗೆ ಫೇಸ್ಬುಕ್ ಪೇಜ್ ಅಲ್ಲಿ ಎಷ್ಟು ಪೇ ಮಾಡ್ತಾರೆ, ಅದೇ ರೀತಿಯಾಗಿ 10,000 ವ್ಯೂಗೆ ಎಷ್ಟು ಪೇ ಮಾಡ್ತಾರೆ, 1 ಲಕ್ಷ ವ್ಯೂಗೆ ಎಷ್ಟು ಪೇ ಮಾಡ್ತಾರೆ ಅಂತ ಹೇಳಿ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಖಂಡಿತ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಫಾಲೋ ಮಾಡಬಹುದು, ಫ್ರೀ ಫಾಲೋ ಮಾಡಬಹುದು. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.